ಇವತ್ತಿನ ಕಾರ್ಯಕ್ರಮ ಬಂದ್ಬಿಟ್ಟು ಸೋರಿಯಾಸಿಸ್ ಬಗ್ಗೆ. ಎಷ್ಟೊಂದು ಜನ ಸೋರಿಯಾಸಿಸ್ ಒಂದು ಸರಿ ಬಂತು ಅಂತಂದರೆ ಗುಣನೇ ಆಗೋದಿಲ್ಲ ಅಂತ ತುಂಬ ಜನರ ತಲೆಯಲ್ಲಿದೆ. ಅಷ್ಟೇ ಅಲ್ಲ, ಏನಾಗುತ್ತೆ ಅಂದರೆ ಎಷ್ಟೊಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿರ್ತಾರೆ, ಎಷ್ಟೊಂದು ಡಾಕ್ಟರ್ಗಳಿಗೆ ವಿಸಿಟ್ ಮಾಡಿರ್ತಾರೆ, ಏನೆಲ್ಲ ಮೆಡಿಸಿನ್ ಯೂಸ್ ಮಾಡಿರ್ತಾರೆ. ಅಷ್ಟೆಲ್ಲ ಯೂಸ್ ಮಾಡಿದರೂ ಕೂಡ ಸೋರಿಯಾಟಿಕ್ ಪ್ಯಾಚಸ್ಸು ಒಂಚೂರು ಕಡಿಮೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಆಮೇಲೆ ಪ್ರತಿಯೊಂದು ಡಾಕ್ಟ್ರು ಹೇಳೋದು ಕೂಡ ಈ ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ, ಅಷ್ಟು ಬೇಗ ವಾಸಿ ಆಗೋದಿಲ್ಲ, ಲೈಫ್ ಲಾಂಗ್ ಇದು ಹಾಗೇ ಇರುತ್ತೆ ಅಂತ. ಖಂಡಿತ ಇಲ್ಲ. ನಾವು ಆಲ್ಮೋಸ್ಟ್ 25 ವರ್ಷ ಹಿಂದೆ ಟ್ರೀಟ್ಮೆಂಟ್ ಕೊಟ್ಟಿರೋ ಸೋರಿಯಾಸಿಸ್ ಪೇಷಂಟ್ ಅವ್ರಿಗೆ ಹೇಗಿತ್ತು ಅಂದರೆ ಇಡೀ ಬಾಡಿನಲ್ಲಿ ಸೋರಿಯಾಟಿಕ್ ಪ್ಯಾಚ್ ಇತ್ತು. ಒಂಚೂರು ಕೈ ಹಿಂಗೆ ಮಾಡಿದರೆ ಬ್ಲೀಡಿಂಗ್ ಬರೋದು. ಅಷ್ಟು ಒಂದು ಕಂಪ್ಲೀಟ್ ಬಾಡಿ ಹರಡ್ಕೊಂಡಿರ್ತಕ್ಕಂಥ ಸೋರಿಯಾಸಿಸ್ ಟ್ರೀಟ್ಮೆಂಟು 25 ವರ್ಷ ಹಿಂದೆ ಕೊಟ್ಟಿರೋದು ಇವತ್ತಿನವರೆಗೆ ಒಂದು ಸಿಂಗಲ್ ಪ್ಯಾಚು ಕೂಡ ಕಾಣ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಸೋರಿಯಾಸಿಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇರೋದರಿಂದ ನಿಮಗೇನಾದರೂ ಸೋರಿಯಾಸಿಸ್ ಇತ್ತು ಅಂತಂದರೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿಬಿಟ್ಟು ಏನು ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ತೊಗೊಳುತ್ತೆ, ವಾಸಿ ಆಗುತ್ತಾ ಇಲ್ಲ ಅಂತ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಮ್ಮ ಡಾಕ್ಟರ್ ನಿಮಗೆ ಕ್ಲಿಯರಾಗಿ ಹೇಳ್ತಾರೆ ಇದು ಯಾವ ಥರ ಸೋರಿಯಾಸಿಸ್ ಇದೆ, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ, ಎಷ್ಟು ದಿವಸ ಬೇಕು ಗುಣ ಆಗೋಕ್ಕೆ, ಇದನ್ನು ಹೇಗೆ ನೀವು ಲೈಫ್ ಲಾಂಗು ಬರದೇ ಇರೋ ಥರ ಮಾಡ್ಕೋಬೋದು ಅಂತ ನಾವು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತೀವಿ. ಸೊ ಹಾಗಾಗಿ ಸೋರಿಯಾಸಿಸ್ ಇತ್ತು ಅಂದರೆ ಇನ್ನು ಮುಂದೆ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಸೋರಿಯಾಸಿಸಲ್ಲಿ ಯೂಶಲಿ ಏನಂತಂದರೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್. ನಿಮಗೆ ಇಮ್ಯುನಿಟಿ ಪ್ರಾಬ್ಲಮ್ ಆದಾಗೆಲ್ಲ ಇದು ಫ್ಲೇರಪ್ ಆಗ್ತಾ ಇರುತ್ತೆ, ಅಂದರೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಇಮ್ಯುನಿಟಿ ಬ್ಯಾಲೆನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಸೊ ನಾವು ಅದಕ್ಕೆ ಆಯುರ್ವೇದದಲ್ಲಿ ಏನು ಮಾಡ್ತೀವಿ, ಈ ಥರ ಒಂದು ಸ್ಕಿನ್ ಡಿಸೀಸ್ ಏನಿದೆ, ಸೋರಿಯಾಸಿಸ್ ಏನಿದೆ, ಇದಕ್ಕೆ ಅಂತಲೇ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಡಿಟಾಕ್ಸ್ ಪ್ರೋಗ್ರಾಮ್ ಇದೆ. ಫಸ್ಟು ಅದನ್ನು ಡಿಟಾಕ್ಸ್ ಮಾಡ್ತೀವಿ, ಆಮೇಲೆ ಒಂದಷ್ಟು ಹೊಟ್ಟೆಗೆ ಔಷಧಿ ಕೊಡ್ತೀವಿ. ಹೊಟ್ಟೆಗೆ ಔಷಧಿ ಕೊಡ್ತಾ ಇದ್ದಂಗೆ ನಿಮಗೆ 3 to 4 ಮಂತ್ಸಲ್ಲಿ ಇರೋ ಪ್ಯಾಚಸ್ಸು ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ, ಆಮೇಲೆ ಮತ್ತೆ ಕಾಣ್ಕೊಳ್ಳೋದೇ ಇಲ್ಲ ನಿಮಗೆ. ಬಟ್ ಏನು ಅಂದರೆ ಎವ್ರಿ ಇಯರ್ ಇದಕ್ಕೆ ಚೆನ್ನಾಗಿ ಮೇಂಟೆನೆನ್ಸ್ ಥರ ಮಾಡ್ತು ಅಂತಂದರೆ ನಿಮಗೆ ಲೈಫ್ ಲಾಂಗು ನಂಗೆ ಸೋರಿಯಾಸಿಸ್ ಇತ್ತು ಅಂತಲೇ ಕೂಡ ಗೊತ್ತಾಗೋದಿಲ್ಲ. ಹಾಗಾದರೆ ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಸೋರಿಯಾಸಿಸ್ ಅಂದರೆ ಏನು, ಹೇಗೆ ಬರುತ್ತೆ, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ, ಈ ಒಬ್ಬರಿಂದ ಇನ್ನೊಬ್ರಿಗೆ ಹರಡುತ್ತಾ, ಇದಕ್ಕೆ ಇರ್ತಕ್ಕಂಥ ಟ್ರೀಟ್ಮೆಂಟ್ಗಳೇನು, ಯಾವ ಥರ ರಿಸಲ್ಟ್ ಇದೆ, ಇದಕ್ಕೆ ಯಾವ ಥರ ನಾವು ಲೈಫ್ ಲಾಂಗು ನಮಗೆ ಸೋರಿಯಾಸಿಸ್ ಇದೆ ಅಂತಲೇ ಗೊತ್ತಾಗಬಾರ್ದು, ಆ ಥರ ಟ್ರೀಟ್ಮೆಂಟ್ ಹೇಗೆ ಪಡ್ಕೊಳ್ಳೋದು ಅಂತ ಡೀಟೇಲಾಗಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲು ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಪ್ರತಿ 21 ದಿವಸಕ್ಕೂ ಕೂಡ ಈ ನಮ್ಮದು ಚರ್ಮ ಏನಿದೆ ಬೆಳೀತಾ ಹೋಗುತ್ತೆ, ಹೊಸದಾಗಿ ಬೆಳೀತಾ ಹೋಗುತ್ತೆ. ಹಳೆಯದು ಸತ್ತೋಗ್ತಾ ಹೋಗುತ್ತೆ, ಹೊಸದು ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ನು ಯಾವಾಗೂ ಕಾಂಪ್ಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮದು ಇಮ್ಯುನಿಟಿ ಪ್ರಾಬ್ಲಮಿಂದ ಇಲ್ಲಿ ಏನು ಸೆಲ್ಸ್ ಇದೆ, ಈ ಚರ್ಮ ಉತ್ಪತ್ತಿ ಮಾಡ್ತಕ್ಕಂಥ ಸೆಲ್ಸ್ ಏನಿದೆ ಅವು ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಒಂದು ಲೇಯರ್ ಫಾರ್ಮೇಷನ್ ಆಗೋ ಬದಲಾಗಿ ಮಲ್ಟಿಪಲ್ ಲೇಯರ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ ನೀವು ಚರ್ಮ ದಪ್ಪ ಆಗ್ತಾ ಹೋಗುತ್ತೆ ಸೋರಿಯಾಸಿಸಲ್ಲಿ. ಸೊ ದಪ್ಪ ಆಗಿರೋ ಚರ್ಮ ಅದು ಬೇಗ ಬಿದ್ದೋಗೋದಿಲ್ಲ, ಅದು ಅಬ್ನಾರ್ಮಲ್ ಚರ್ಮ ಇರೋದ್ರಿಂದ ಅದು ಕಾಯಿಲೆ ಥರ ಕಂಡುಕೊಂಡು ನಿಮಗೆ ಸ್ಕಿನ್ ಮೇಲೆ ಪ್ಯಾಚಸ್ ಇರುತ್ತೆ. ಸೊ ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಆಮೇಲೆ ಎಷ್ಟೊಂದು ಸಾರಿ ತುಂಬ ಈವನ್ ಡಾಕ್ಟ್ರುಗಳು ಕೂಡ ಮಿಸ್ಟೇಕ್ಸ್ ಮಾಡ್ತಾರೆ. ಸೋರಿಯಾಸಿಸ್ಗೂ ಆಮೇಲೆ ಎಕ್ಸಿಮಾಗೂ ಡಿಫ್ರೆನ್ಸ್ ಏನು ಅಂತ ತಾವು ಕೂಡ ಒಂದು ಸ್ವಲ್ಪ ತಿಳ್ಕೊಂಬಿಟ್ರೆ ಭಾಳ ಈಸಿ. ಯಾಕಂದರೆ ನನ್ನ ಹತ್ರ ಬರೋ ಎಷ್ಟೊಂದು ಮೋರ್ ದೆನ್ 90% ಪೇಷಂಟಲ್ಲಿ ನೋಡ್ತೀನಿ ನಾನು, ಅವ್ರಿಗೆ ಸೋರಿಯಾಸಿಸೇ ಇರೋದಿಲ್ಲ. ಬಟ್ ಅವ್ರು ಸೋರಿಯಾಸಿಸ್ ಇದೆ ಅಂತ ಒಂದಷ್ಟು ವರ್ಷ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಆ ಪ್ಯಾಚಸ್ಸೇ ಕಡಿಮೆ ಆಗ್ತಾ ಇರಲ್ಲ. ಆಮೇಲೆ ಇನ್ನೆಲ್ಲೋ ಆನ್ಲೈನಲ್ಲಿ ಹುಡ್ಕೊಂಡ್ಬಿಟ್ಟು ನಮ್ಮ ವೀಡಿಯೋ ಎಲ್ಲಾದರೂ ಸಿಕ್ಕ ತಕ್ಷಣ ನಮ್ಮ ಹತ್ರ ಬಂದಿರೋದನ್ನು ನೋಡಿದ್ದೀನಿ ನಾನು. ಸೋರಿಯಾಸಿಸ್ಗೂ ಎಕ್ಸಿಮಾಗೂ ಪ್ರಾಬ್ಲಮ್ ಏನು ಅಂದರೆ ಸೋರಿಯಾಸಿಸ್ ಯಾವಾಗಲೂ ಜಾಯಿಂಟ್ಸ್ನ ಮೇಲಿನ ಭಾಗದಲ್ಲಿ ಬರುತ್ತೆ, ಜಾಯಿಂಟ್ ಎಲ್ಲೆಲ್ಲಿದೆ ಅದರ ಮೇಲಿನ ಭಾಗದಲ್ಲಿ ಬರುತ್ತೆ. ಈ ಎಕ್ಸಿಮಾ ಏನಾಗುತ್ತೆ ಜಾಯಿಂಟ್ಸ್ ಒಳಗಡೆ ಸೈಡಲ್ಲಿ ಬರುತ್ತೆ. ಆಮೇಲೆ ಯಾವಾಗೂ ಸೋರಿಯಾಸಿಸಲ್ಲಿ ಡ್ರೈ ಸ್ಕಿನ್ ಜಾಸ್ತಿ ಇರುತ್ತೆ, ಒಣ ಚರ್ಮ ತುಂಬ ಜಾಸ್ತಿ ಇರುತ್ತೆ, ಪದರ ಥರ ಉದುರ್ತಾ ಇರುತ್ತೆ. ನಾವು ಮೀನಿನ ಚರ್ಮ ಹೇಗೆ ಶೈನಿಂಗ್ ಇರುತ್ತೆ ಆ ಥರ ಒಂಥರ ಫ್ಲೇಕಿ ಇದನ್ನು ಉದುರ್ತಾ ಇರುತ್ತೆ ಚರ್ಮ, ಒಣ ಚರ್ಮ ಇರುತ್ತೆ ಜಾಸ್ತಿ. ಎಕ್ಸಿಮನಲ್ಲಿ ವೆಟ್ ಆಗಿರುತ್ತೆ, ಅಲ್ಲಿ ತೇವಾಂಶ ಇರುತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸು ಸೋರಿಯಾಸಿಸ್ಗೂ ಎಕ್ಸಿಮಾಗೂ. ಅದೇ ಥರ ಎಷ್ಟೊಂದು ಸರಿ ಸ್ಕಿನ್ ಇನ್ಫ್ಲಮೇಷನ್ ಇರೋದರಿಂದ ಕೂಡ ಕೆಲವೊಂದು ಪ್ಯಾಚಸ್ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕೂಡ ಪ್ಯಾಚಸ್ ಆಗುತ್ತೆ. ಎಲ್ಲವೂ ಕೂಡ ಮೆಜಾರಿಟಿ ಸರಿ ಟೈಮಲ್ಲಿ ನಾನು ನೋಡಿದ್ದೀನಿ. ಈವನ್ ಸೋಕಾಲ್ಡ್ ಅಲೋಪತಿ ಡಾಕ್ಟರ್ಸ್ ಕೂಡ ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ, ಸೋರಿಯಾಸಿಸ್ ಇದೆ ಅಂತ ಟ್ರೀಟ್ಮೆಂಟ್ ಶುರು ಮಾಡಿರ್ತಾರೆ. ಆಮೇಲೆ ಸೋರಿಯಾಸಿಸ್ ನಿಮ್ಗೆ ಆವಾಗೇ ಹೇಳಿದೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ.
ಏನಾಗುತ್ತೆ ಅಂದರೆ ಇಲ್ಲಿ ಇಮ್ಯುನಿಟಿ ಕಾಂಪ್ರಮೈಸ್ ಆಗೋದ್ರಿಂದ, ಇಮ್ಯುನಿಟಿ ಕಡಿಮೆ ಆಗೋದ್ರಿಂದ ಈ ಬರ್ತಕ್ಕಂಥ ಈ ಕಾಯಿಲೆಗೆ, ಈ ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ನಿಮಗೆ ಬೇರೆ ಮೆಡಿಕಲ್ ಸೈನ್ಸಲ್ಲಿ ಟ್ರೀಟ್ಮೆಂಟೇ ಇಲ್ಲ, ಚಿಕಿತ್ಸೆನೇ ಇಲ್ಲ. ಲೈಫ್ ಲಾಂಗ್ ತಾವು ಸಫರ್ ಆಗ್ತಾ ಹೋಗಬೇಕಾಗುತ್ತೆ. ಆಮೇಲೆ ಈ ಸೋರಿಯಾಸಿಸ್ ಆಗೇ ಬಿಡ್ತು ಅಂದರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಆಗಿಬಿಟ್ಟು ಜಾಯಿಂಟ್ಸ್ಗಳಲ್ಲಿ ಡಿಫಾರ್ಮಿಟಿ ಕೂಡ ಆಗುತ್ತೆ. ಸೊ ಜಾಯಿಂಟ್ಸಲ್ಲಿ ಬೆಂಡೆಲ್ಲ ಬರುತ್ತೆ, ಆವಾಗೆ ಸರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಈ ಥರ ಒಂದು ಈ ಚರ್ಮ ಕಾಯಿಲೆ ಇರೋದ್ರಿಂದ ಇದನ್ನು ಸರಿಯಾಗಿ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತು ಅಂತಂದರೆ 100% ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ಅದರಲ್ಲೂ ಆಯುರ್ವೇದದಲ್ಲಿ ನಾವು ಏನಾಗಿದೆ ಅಂದರೆ 80 ಟೈಪ್ಸು ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು. ಸೊ ಇದು 18 ಥರ ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಆಗಿರ್ತಕ್ಕಂಥ ಈ ನಾವು ಸೋರಿಯಾಸಿಸ್ನ ನಾವು ಸಂಸ್ಕೃತದಲ್ಲಿ ಕಿಟಿಬಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟು ಅಂತಂದರೆ ನಾವು ಶತಾಯುನಲ್ಲಿ 125 ವರ್ಷದಿಂದ ಸೋರಿಯಾಸಿಸ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟ್ ಒಂದು ಡಿಟಾಕ್ಸ್ ಅಂತ ಇರುತ್ತೆ, ಆಯುರ್ವೇದಿಕ್ದು ಪಂಚಕರ್ಮನೇ ಸ್ವಲ್ಪ ನಾವು ಅದನ್ನು ಮಾಡಿಫೈ ಮಾಡಿ ಅಡ್ವಾನ್ಸ್ಡ್ ಮಾಡಿ ನಾವು ಸ್ವಲ್ಪ ಸೈಂಟಿಫಿಕ್ ರಿಸರ್ಚ್ ಮಾಡಿಬಿಟ್ಟು ಈ ಸ್ಕಿನ್ ಡಿಸೀಸ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಡಿಟಾಕ್ಸ್ ಮಾಡ್ತೀವಿ. ಅದು ಡಿಟಾಕ್ಸ್ ಮಾಡ್ತಾ ಇದ್ದಂಗೆ ನಿಮಗೆ 50% ಪ್ಯಾಚಸ್ಸು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಚರ್ಮದ ಮೇಲೆ ಇರ್ತಕ್ಕಂಥ ಏನಿದು ದೊಡ್ಡ ದೊಡ್ಡ ಪ್ಯಾಚಸ್ ಇರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು 3 to 4 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಳ್ತು ಅಂತಂದರೆ ಉಳಿದಿರೋ 50% ಹೋಗಿಬಿಡುತ್ತೆ. ಬಟ್ ಏನು ಅಂದರೆ ಈ ಥರ ಒಂದು ತುಂಬ ವರ್ಷದಿಂದ ಬಂದಿರತಕ್ಕಂಥ ಸೋರಿಯಾಸಿಸ್ ಚರ್ಮ ಕಾಯಿಲೆಗೆ ಸ್ವಲ್ಪ ದಿನ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಆಮೇಲೆ ಮತ್ತೆ ಮತ್ತೆ ಬರೋದಿಲ್ಲ, ಅದು ಭಾಳ ಇಂಪಾರ್ಟೆಂಟು. ಆಮೇಲೆ ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂತಂದರೆ ತಾವು ನೋಡಿರ್ಬೋದು, ಎಷ್ಟೊಂದು ಡಾಕ್ಟ್ರ್ ಹತ್ರ ಹೋಗಿರ್ತೀರ, 5-6 ತಿಂಗಳಿಂದ ಔಷಧಿ ತೊಗೊಳ್ತಾ ಇರ್ತೀರ. ಆ ಡಾಕ್ಟ್ರು ಅದೇ ಔಷಧಿ ಕೊಡ್ತಾ ಇರ್ತಾರೆ, ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಬಟ್ ಒಂದು 6 ಮಂತ್ಸ್ ಆದಮೇಲೆ ಮತ್ತೆ ಪ್ಯಾಚಸ್ ಬರೋಕ್ಕೆ ಶುರು ಆಗುತ್ತೆ. ಅದು ಯಾಕೆ ಅಂತಂದರೆ, ಹೇಗೆ ಇದು ಸೋರಿಯಾಸಿಸ್ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇದೆ, ಇದು ಮೆಡಿಸಿನ್ಗೂ ಕೂಡ ಇಮ್ಯುನಿಟಿ ಬಂದುಬಿಡುತ್ತೆ. ಇದಕ್ಕೆ ಸೇಮ್ ಮೆಡಿಸಿನ್ನು 3 ತಿಂಗಳು 4 ತಿಂಗಳು ಅಥವಾ 6 ತಿಂಗಳಾದಮೇಲೆ ಮತ್ತೆ ವರ್ಕ್ ಆಗೋದಿಲ್ಲ. ಅದಕ್ಕೆ ನೋಡಿ, ಎಸ್ಪೆಷಲಿ ಸೋರಿಯಾಸಿಸ್ ಬಂದಿರೋರು ಯಾವುದಾದ್ರು ಒಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ ಬೇಗ ಕಡಿಮೆ ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ನಾವು ಶತಾಯುನಲ್ಲಿ ಹಾಗೆ ಮಾಡೋದಿಲ್ಲ. ಫಸ್ಟು ಡಿಟಾಕ್ಸ್ ಮಾಡಿ ಆಮೇಲೆ ಮೆಡಿಸಿನ್ ಕೊಟ್ಬಿಟ್ಟು ಡಯಟು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಮತ್ತೆ ಒಂದಷ್ಟು ಮೆಡಿಸಿನ್ ಮಾಡಿಫೈ ಮಾಡಿ ಚೇಂಜ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಕಂಪ್ಲೀಟಾಗಿ ಗುಣಮುಖ ಆಗುತ್ತೆ. ಸೊ ಸೋರಿಯಾಸಿಸ್ ಇದೆ ಅಂತ ಹೆದರ್ಕೋಬೇಡಿ. ಆಮೇಲೆ ಸೋರಿಯಾಸಿಸ್ದು ಇನ್ನೊಂದು ತುಂಬಾ ಜನರಲ್ಲಿ ಒಂದು ಕೆಟ್ಟ ಒಂದು ಇದು ಬಂದುಬಿಟ್ಟಿದೆ, ಏನು ಅಂದರೆ ನನ್ನಿಂದ ಇನ್ನೊಬ್ಬರಿಗೆ ಹರಡುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಸೋರಿಯಾಸಿಸ್ ಬರುತ್ತೆ ಅಂತ. ಅದು ಶುದ್ಧ ತಪ್ಪು. ಯಾವತ್ತೂ ಸೋರಿಯಾಸಿಸು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅವ್ರು ತಿಂದಿರೋ ತಟ್ಟೆ ಇರ್ಬೋದು, ಕುಡಿದಿರೋ ನೀರಿರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಒಂದೇ ಹಾಸಿಗೆಯಲ್ಲಿ ಮಲಗಿರ್ಬೋದು, ಅವ್ರ ಹೊದಿಕೆ ಅಥವಾ ಅವ್ರದ್ದು ಬಟ್ಟೆಗಳು ಯೂಸ್ ಮಾಡಿರೋದಿರ್ಬೋದು, ಅವ್ರು ಟವಲ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರು ಸೋಪ್ ಯೂಸ್ ಮಾಡಿದ್ರು ಅಷ್ಟೇ, ಅವ್ರ ಜೊತೆ ಇದ್ರೂ ಅಷ್ಟೇ, ಜೊತೆಗೆ ಮಲ್ಕೊಂಡ್ರು ಅಷ್ಟೇ. ಈಗ ಚಿಕ್ಕ ಮಕ್ಕಳಿಗೆಲ್ಲ ಕೆಲವ್ರು ಏನು ಮಾಡ್ತಾರೆ, ಒಂದು ವಯಸ್ಸಾದಮೇಲೆ ಯಾರಿಗ ಸೋರಿಯಾಸಿಸ್ ಇತ್ತು ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಹೆದರ್ಕೊಳ್ತಾರೆ, ಮಗುವಿಗೆ ಏನಾದರೂ ಬಂದರೆ ಅಂತ. ಅದು ಯಾವತ್ತೂ ಹಾಗೆ ಬರೋದಿಲ್ಲ. ಆ ತಪ್ಪು ಕಲ್ಪನೆಯಿಂದ ಆಚೆ ಬನ್ನಿ. ಸೋರಿಯಾಸಿಸ್ ಯಾವಾಗೂ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಅದು ಏನಿಲ್ಲ, ನಿಮ್ಮದು ಬಾಡಿನಲ್ಲಿ ಇರ್ತಕ್ಕಂಥ ಸೆಲ್ ಫಾರ್ಮೇಷನ್ ಆಗ್ತಕ್ಕಂಥ ಇದು ಸ್ಕಿನ್ ಫಾರ್ಮೇಷನ್ ಆಗ್ತಕ್ಕಂಥ ಏನು ಸೆಲ್ಸ್ ಇದೆ, ಅದು ಅಬ್ನಾರ್ಮಾಲಿಟಿಯಿಂದ ಬರ್ತಾ ಇರೋ ಸೋರಿಯಾಸಿಸ್ ಇದು. ಅದು ಯಾವತ್ತೂ ಇನ್ನೊಬ್ರಿಗೆ ಹರಡೋದಿಲ್ಲ. ಪ್ಲಸ್ ಹರಡಿರೋದು ಇನ್ನೊಬ್ರದ್ದು ಸೆಲ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೋರಿಯಾಸಿಸ್ ಏನಾದರೂ ಇತ್ತು, ನಿಮ್ಮ ಮನೇಲಿ ಯಾರಿಗಾದರೂ ಇತ್ತು, ಫ್ರೆಂಡ್ಸಲ್ಲಿ ರಿಲೇಟಿವ್ಸಲ್ಲಿ, ಯಾವತ್ತೂ ಅವರನ್ನು ಒಂದು ಕೀಳು ಮಟ್ಟದಲ್ಲಿ ನೋಡೋದು ಬೇಕಾಗಿಲ್ಲ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಆಮೇಲೆ ತುಂಬ ಇಂಪಾರ್ಟೆಂಟ್ ಬಂದುಬಿಟ್ಟು ಸೋರಿಯಾಸಿಸಲ್ಲಿ ಸ್ವಲ್ಪ ಹೈಜಿನಿಕ್ ಆಗಿ ಇರಬೇಕು. ಕರೆಕ್ಟಾಗಿ ದಿನಕ್ಕೆ ಸ್ನಾನ ಮಾಡೋದಾಗಲಿ, ಒಳ್ಳೆ ಸೋಪ್ ಯೂಸ್ ಮಾಡೋದು. ಯಾಕಂದರೆ ತುಂಬ ಜನಕ್ಕೆ ಸೋರಿಯಾಸಿಸ್ ಅಂದ ತಕ್ಷಣ ನಾವು ಸೋಪ್ ಯೂಸ್ ಮಾಡಬಾರ್ದು, ಕಡಲೆ ಹಿಟ್ಟು ಯೂಸ್ ಮಾಡಬೇಕು ಅಂತೆಲ್ಲ ಹೇಳೋದು ತಪ್ಪು ಕಲ್ಪನೆಗಳಿದೆ. ಅದೆಲ್ಲ ಏನೂ ಇಲ್ಲ. ಯಾವ ಸೋಪ್ ಬೇಕಾದರೂ ಯೂಸ್ ಮಾಡ್ಬೋದು, ಯಾವ್ದು ಕ್ರೀಮ್ ಬೇಕಾದರೂ ಬಾಡಿಗೆ ಹಚ್ಕೋಬೋದು. ಸೊ ಹಾಗಾಗಿ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕು, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೋಬೇಕು, ತುಂಬ ಬೆವರಕ್ಕೆ ಬಿಡಬಾರ್ದು, ಆದಷ್ಟು ಒಳ್ಳೆ ಬಟ್ಟೆಗಳು ಹಾಕ್ಕೋಬೇಕು, ಆದಷ್ಟು ಕಾಟನ್ ಬಟ್ಟೆ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕೆ ಸ್ಕಿನ್ ಇರಿಟೆಂಟ್ ಜಾಸ್ತಿ ಯೂಸ್ ಮಾಡಿದಷ್ಟು ಫ್ಲೇರ್ ಅಪ್ಪು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಫಾಲೋ ಮಾಡಿಬಿಟ್ಟು ಸ್ವಲ್ಪ ಡಯಟಲ್ಲಿ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ, ಅದರಲ್ಲೂ ಕರ್ದಿರೋದು ಮನೆಯಿಂದ ಆಚೆ ತಿನ್ನೋದನ್ನು ಮಾಡಬಾರ್ದು. ಯಾಕಂದರೆ ಮನೆಯಲ್ಲಿ ಕರ್ದಿರೋ ತಿಂದರೂ ಒಂದು ಮಟ್ಟಿಗೆ ಒಳ್ಳೆಯದು. ಆಚೆ ತಿಂದರೆ ಅದು ರೀಹೀಟೆಡ್ ಆಯಿಲ್ ಇರುತ್ತೆ,
ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ತುಂಬ ಜಾಸ್ತಿ ಇರುತ್ತೆ, ಅದರಿಂದ ಕೂಡ ಬಾಡಿ ಇಮ್ಯುನಿಟಿ ಮತ್ತೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಅದು ಅವಾಯ್ಡ್ ಮಾಡಬೇಕು. ಹುಳಿಯಿಂದ ಯಾವಾಗಲೂ ಅಷ್ಟೇ ನಾವು ಆಯುರ್ವೇದದಲ್ಲಿ ಬಿಲೀವ್ ಮಾಡೋದು ಸ್ಕಿನ್ ಡಿಸೀಸಸ್ಸು ಜಾಸ್ತಿ ಆಗುತ್ತೆ. ತುಂಬ ಟೀ ಕಾಫಿ ಕುಡಿಬಾರ್ದು. ಆದಷ್ಟು ಸೋರಿಯಾಸಿಸ್ ಇದ್ದವರು ಟೀ ಕಾಫಿ ನಿಲ್ಲಿಸಬೇಕು. ಸೊ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೆ ನಿದ್ರೆ ಮಾಡಿ, 1 ಅವರ್ ದಿನ ವರ್ಕೌಟ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ, ವಾಕಿಂಗ್ ಹೋಗಿ. ಇಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ ನಿಮ್ಮ ಡೀಟೇಲ್ಸ್ ಏನೇನಿದೆ ಕಳಿಸಿ. ಈಗ ಸೋರಿಯಾಸಿಸ್ ಇರೋರು ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ನಿಮ್ಮ ಹತ್ರ ಇರೋ ಎಲ್ಲಕ್ಕಿಂತ ದೊಡ್ಡ ಪ್ಯಾಚ್ ಎಲ್ಲಿರುತ್ತೆ, ಬೆನ್ನಲ್ಲೋ ಹೊಟ್ಟೆ ಹತ್ರನೋ ಕಾಲು ಹತ್ರನೋ ಎಲ್ಲೇ ಇರಲಿ, ಅದು ಯಾವುದು ದೊಡ್ಡದಿದೆ ಅದನ್ನು ಒಂದು ಫೋಟೋ ತೆಗೆದುಬಿಟ್ಟು ಕೆಳಗೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಕಳಿಸಿದರೆ ನಮ್ಮ ಡಾಕ್ಟರ್ ನಿಮಗೆ ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಇದೆ ಅಂತ ಹೇಳ್ತಾರೆ. ಎಷ್ಟೊಂದು ಸರಿ ನೀವು ಬೆಂಗಳೂರವರೆಗೆ ಬರೋದು ಬೇಕಾಗಿಲ್ಲ, ಯಾಕೆ ಬೆಂಗಳೂರಲ್ಲಿ ನಮ್ಮದು 16 ಕಡೆ ಕ್ಲಿನಿಕ್ ಇದೆ. ಬೆಂಗಳೂರವರೇ ಆಗಿದ್ದರೆ ನಿಮ್ಮ ಮನೆ ಹತ್ರ ಒಂದು ಕ್ಲಿನಿಕ್ ಇರುತ್ತೆ ನಮ್ಮ ಶತಾಯುದು, ಅಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ನಾವು ಹೊರಗಡೆಯಿಂದ ಇದೀವಿ ಬರೋಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ಮೆಡಿಸಿನ್ ಕೊರಿಯರಲ್ಲಿ ಕಳಿಸ್ತೀವಿ, ನೀವು ಮನೆಯಲ್ಲೇ ಇದ್ಬಿಟ್ಟು ಮೆಡಿಸಿನ್ ತೊಗೋಬೋದು, ಸಂಪೂರ್ಣವಾಗಿ ಗುಣ ಆಗುತ್ತೆ. ಸೋರಿಯಾಸಿಸ್ ಇದೆ ಅಂತ ತಲೆ ಕೆಡಿಸ್ಕೋಬೇಡಿ. ತುಂಬ ಜನ ಹೆದರ್ಸ್ತಾರೆ, ವಾಸಿ ಆಗಲ್ಲ, ಕ್ಯೂರ್ ಆಗಲ್ಲ, ಲೈಫ್ ಟೈಮ್ ಇನ್ಕ್ಯೂರಬಲ್ ಡಿಸೀಸು, ಇದ್ರ ಜೊತೆನೇ ಬದುಕಬೇಕು, ಇದ್ರ ಜೊತೆನೇ ನೀವು ಸಾಯಬೇಕು, ಆಟೋ ಇಮ್ಯೂನ್ ಡಿಸೀಸು, ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಓಲ್ಡಲ್ಲಿ ಅಂತೆಲ್ಲ ತುಂಬ ಜನ ಅದನ್ನು ಬುರುಡೆ ಬಿಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮಲ್ಲಿ ಆಲ್ಮೋಸ್ಟ್ ನಾನೇ ನನ್ನ ಇದರಿಂದನೇ 26 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀನಿ. ಇವತ್ತಿನವರೆಗೆ ಯಾರಿಗೂ ಮತ್ತೆ ವಾಪಸ್ ಬಂದಿಲ್ಲ. ಸೊ ಹಾಗಾಗಿ ನೀವು ಇದು ವಿಡಿಯೋ ನೋಡ್ತಾ ಇದ್ದರೆ ನಿಮಗೇನಾದರೂ ಸೋರಿಯಾಸಿಸ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ದರೆ ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಒಂದು ಸರಿ ಕೊಡಿ ಅಥವಾ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವರು ಅದನ್ನು ಟ್ರೀಟ್ಮೆಂಟ್ ತೊಗೊಳ್ಬೋದು, ಸಂಪೂರ್ಣವಾಗಿ ಗುಣ ಪಡ್ಕೋಬೋದು. ಇಲ್ಲ ಡಾಕ್ಟ್ರೆ ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ನಾನು ಬೆಂಗಳೂರಲ್ಲೇ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದಾ ಅಂದರೆ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬ್ಯೂಟಿಫುಲ್ ಆಗಿರೋ ಶತಾಯ ಆಯುರ್ವೇದ ಯೋಗ ರಿಟ್ರೀಟ್ ಇದೆ. ಅಲ್ಲಿ ಬಂದುಬಿಟ್ಟು ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂದರೆ 100% ಟ್ರೀಟ್ಮೆಂಟ್ ಫ್ರೀ ಆಗುತ್ತೆ. ಅಲ್ಲಿ ಬಂದು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೋಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಇರೋರಿಗೆ ಈ ವಿಡಿಯೋ ಒಂದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.